ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ನೌಕರರು ಕರ್ತವ್ಯದ ಭಾವದಿಂದ ಹೊರಬಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಎಂದು ರಮಣಗೌಡ ಕಣ್ಣೊಳ್ಳಿ ಹೇಳಿದರು. ಬೆಳಗಾವಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಖಾಯಂ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹುಕ್ಕೇರಿ ತಾಲೂಕಾ ಕ್ರೀಡಾಂಗಣದಲ್ಲಿ ಕ್ರೀಡಾ ಜ್ಯೋತಿಯನ್ನು ಬರಮಾಡಿಕೊಂಡು 2 ದಿನಗಳ ಕಾಲ ಜರುಗುವ ಕ್ರೀಡಾಕೂಟವನ್ನು ಜಂಟಿ ನಿರ್ದೇಶಕರು ಚಾಲನೆ ನೀಡಿದರು. ಹುಕ್ಕೇರಿ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಮೇಲ್ವಿಚಾರಕ ಶಿವಾನಂದ ಶೆಟ್ಟೆನ್ನವರ್ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೆಡಿ ರಮಣಗೌಡ, ಸರ್ಕಾರಿ ನೌಕರರು ಕರ್ತವ್ಯ ಭಾವದಿಂದ ಹೊರಬಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಮನೋಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಕ್ರೀಡಾಂಗಣ ಹುಕ್ಕೇರಿ ಒಂದು ಪರಿಸರ ಚೆನ್ನಾಗಿ ಅನ್ನಿಸ್ತು. ಲಾಸ್ಟ್ ಟೈಮ್ ನಮ್ಮ ಕ್ರೈಸ್ ವಸತಿ ಶಾಲೆಗಳ ಸಿಬ್ಬಂದಿಗಳದ್ದು ಮಾಡಿದ್ದೀವಿ. ಹೀಗಾಗಿ ಇಲ್ಲೇ ನಾವು ಈ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹುಕ್ಕೇರಿಯಲ್ಲಿ ಎಲ್ಲ ಖುಷಿಯಿಂದ ಇವತ್ತು ಎಲ್ಲ ನಮ್ಮ ಇಲಾಖೆ ನೌಕರರ ಬಂಧುಗಳೆಲ್ಲ ಭಾಗವಹಿಸ್ತಾ ಇದ್ದೀವಿ. ಕ್ರಿಕೆಟು ಮತ್ತು ವಾಲಿಬಾಲ್, ಕೇರಮ್, ಶಟ್ಲ್ ಕಾಕ್, ಅದರಂತೆ ಮಹಿಳೆಯರಿಗಾಗಿ ಥ್ರೋಬಾಲ್, ಕೇರಮ್ ಮತ್ತು ಶಟ್ಲ್ ಕಾಕ್ ಇವೆಲ್ಲ ಮಾಡಿಸಿ ನಾಳೆ ಕಿರುನಾಟಕ, ಜಾನಪದ ಗೀತೆ, ಭಾವಗೀತೆ ಸಿಬ್ಬಂದಿಗಳಿಗಾಗಿ ಒಂದು ರೀತಿ ಮೊನೋಟೋನಸ್ ಆದಂಥ ಒಂದು ಏಕತಾನತೆ ಕರ್ತವ್ಯದ ಭಾವದಿಂದ ಹೊರಬಂದು ಒಳ್ಳೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸ್ಪರ್ಧೆಗಳನ್ನು ಒಳ್ಳೆ ಸ್ಪೋರ್ಟಿವ್ ಆಗಿ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದು ನಾವೆಲ್ಲ ನಮ್ಮ ಎಲ್ಲ ತಾಲೂಕಿನ ಸಹಾಯಕ ನಿರ್ದೇಶಕರುಗಳು, ನಾವು ಮತ್ತು ಎಲ್ಲ ಸಿಬ್ಬಂದಿಗಳು ಇಲ್ಲಿ ಕೂಡಿದ್ದೀವಿ. ತುಂಬ ಸಂತೋಷದ ದಿನ. ಇದಕ್ಕೆ ಮಾನ್ಯ ಸಿಇಒ ಸರ್, ಡಿಸಿ ಸರ್ ಗಮನಕ್ಕೆ ತಂದು ಇವತ್ತು ಮತ್ತು ನಾಳೆ ಇದನ್ನು ಆಯೋಜನೆ ಮಾಡಿದ್ದೀವಿ. ನಂತರ ವಿವಿಧ ತಾಲೂಕಿನಿಂದ ಬಂದ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಕ್ರೀಡೆಗಳಿಗೆ ಚಾಲನೆ ನೀಡಿದರು. ಬೆಳಗಾವಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜ್ ಚೆನ್ನಯ್ಯನವರ್ ಮಾತನಾಡಿ, ಸಮಾಜ ಕಲ್ಯಾಣ ಆಯುಕ್ತರ ಮತ್ತು ಜಂಟಿ ನಿರ್ದೇಶಕರ ಆದೇಶದಂತೆ ಇಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹುಕ್ಕೇರಿಯ ಕ್ಯಾರಗುಡ್ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಸಮಾಜ ಕಲ್ಯಾಣ ಇಲಾಖೆ ನೌಕರರು ಅತಿ ಉತ್ಸಾಹದಿಂದ ಕ್ರೀಡೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ನೌಕರರಿಗಾಗಿ ಈ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹುಕ್ಕೇರಿಯ ಈ ಕ್ಯಾರಗುಡ್ ಜಿಲ್ಲಾ ತಾಲೂಕಾ ಕ್ರೀಡಾಂಗಣದಲ್ಲಿ ಏರ್ಪಾಡು ಮಾಡಿದ್ದಾರೆ. ನಮ್ಮ ಜಂಟಿ ನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಮೇಲಾಧಿಕಾರಿಗಳ ಒಂದು ಆದೇಶದ ಪ್ರಕಾರ ಇವತ್ತು ಎಲ್ಲ ಅಚ್ಚುಕಟ್ಟಾಗಿ ಇಲ್ಲಿ ಹುಕ್ಕೇರಿಯ ಸಹಾಯಕ ನಿರ್ದೇಶಕರು ಅವರ ಸಿಬ್ಬಂದಿಯೊಂದಿಗೆ ಒಳ್ಳೆಯ ಒಂದು ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಎಲ್ಲ ತಾಲೂಕಿನ ಸ್ಪರ್ಧಾಳುಗಳು ಭಾಳ ಉತ್ಸಾಹದಿಂದ ಇವತ್ತು ಎಲ್ಲರೂ ಬಂದು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ ಸರ್. ಅಧಿಕಾರಿಗಳು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಕೌಶಲ್ಯವನ್ನು ಪ್ರದರ್ಶಿಸಿದರು. ಹುಕ್ಕೇರಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಗುರುಶಾಂತ್ ಪಾವಟೆ ಮಾತನಾಡಿ, ಅತಿ ಕಡಿಮೆ ಅವಧಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹುಕ್ಕೇರಿಯಲ್ಲಿ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ. ನೌಕರರು ಕ್ರೀಡಾ ಮನೋಭಾವದಿಂದ ಭಾಗವಹಿಸಲಿ ಎಂದರು. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಸಾಧ್ಯವಾದಷ್ಟು ಇಲ್ಲಿ 2 ದಿನ ಅವಧಿಯಲ್ಲಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ. ಇಲ್ಲಿ ಕ್ಯಾರಗುಡ್ ಮೈದಾನ, ಈ ಹಿಂದೆ ಕ್ರೈಸ್ ವಸತಿ ಶಾಲೆಗಳ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ರು. ಮಾನ್ಯ ಜಂಟಿ ನಿರ್ದೇಶಕರು ಇದನ್ನು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದಕ್ಕಾಗಿ ಹುಕ್ಕೇರಿಯನ್ನು ಆಯ್ಕೆ ಮಾಡಿ ನಮಗೆ ಜವಾಬ್ದಾರಿ ವಹಿಸಿದ್ದಾರೆ. ಅಚ್ಚುಕಟ್ಟಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಈ 2 ದಿನಗಳ ಕಾಲ ಎಲ್ಲ ನೌಕರರು ಅತ್ಯಂತ ಸ್ಫೂರ್ತಿದಾಯಕವಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿ ನೀಡಬೇಕು. ಹಾಗೂ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಬಸವರಾಜ್ ಚೆನ್ನಯ್ಯನವರ್, ಗುರುಶಾಂತ್ ಪಾವಟೆ, ವಿಠ್ಠಲ್ ಚಂದರಗಿ, ಪರಶುರಾಮ್ ಪತ್ತಾರ್, ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ, ಆರ್ ಕುಲಕರ್ಣಿ, ಶ್ರೀಮತಿ ಅರ್ಚನಾ ಸಾನೆ, ಮಲ್ಲಿಕಾರ್ಜುನ್ ಹೊಸಮನಿ, LB ಮಾಲದಾರ್, ಶಿವಾನಂದ ಶೆಟ್ಟನ್ನವರ್, ಶೆಟ್ಟೆಪ್ಪ ಹರಿಜನ್, ರಾಘವೇಂದ್ರ ಜಕ್ಕಬಾಳ್, ಶಶಿಧರ್ ನಡುಮನಿ, ಶ್ರೀಮತಿ ನಾಗವೇಣಿ ಹೊಳೆಯಾಚೆ, ಹೇಮಲತಾ ಬಸಲಿಂಗಗೋಳ್ ಹಾಗೂ ಇಲಾಖೆ ನೌಕರರು ಉಪಸ್ಥಿತರಿದ್ದರು.
ಬೆಳಗಾವಿ ಟೀಮ್ ಸ್ಟ್ರಾಂಗ್ ಐತೆ ಸರ್